ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾ ಜೈ ಕನ್ನಡ ವ್ಲಾಗ್ಸ್. ನಾನು ಸುಷ್ಮಿತಾ ಜೈ. ಸೊ ನನ್ನ ಇವತ್ತಿನ ರೆಸಿಪಿ ಬಂದುಬಿಟ್ಟು ಈಸಿಯಾಗಿ ನಾವು ಯಾವ ರೀತಿ ನಾವು ಗೋಧಿ ಉಪ್ಪಿಟ್ಟನ್ನ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆಯೇ ವೆಯ್ಟ್ ಲಾಸ್ ಮಾಡೋರಿಗೆ ಕೂಡ ಇದು ಬೆಸ್ಟ್ ರೆಸಿಪಿ ಆಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರು ಯಾವಾಗಲೂ ಚಪಾತಿ ತಿಂದು ಬೇಜಾರಾಗಿದೆ ಅಂತ ಅನ್ನೋದಾದರೆ ಈ ರೀತಿ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ. ಅಷ್ಟು ಡೆಲಿಷಿಯಸ್ ಆಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ನಾನಂತೂ 3 ಹೊತ್ತು ಇದನ್ನು ತಿಂತಾನೇ ಇರ್ತೀನಿ, ಅಷ್ಟು ಟೇಸ್ಟಾಗಿರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣವಾ. ಸೊ ಈಗ ಫಸ್ಟ್ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಹಾಗೆ 1 ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮ್ಯಾಟೊ, ಚಿಕ್ಕದಾಗಿ 2 ಟೊಮ್ಯಾಟೊ, ಹಾಗೆ ಎಲ್ಲ ಥರದ ತರಕಾರಿನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ನೀವು ಅದನ್ನು ಆ್ಯಡ್ ಆನ್ ಮಾಡ್ಕೋಬೋದು. ಫಸ್ಟು ಇಲ್ಲಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಸಾಸಿವೆನ 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಾಸಿವೆ ಸಿಡ್ದಾದ್ಮೇಲೆ 2 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತೀನಿ. ಇದಾದಮೇಲೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಬೇಗ ಸೀದೋಗ್ಬಿಡುತ್ತೆ, ಹಾಗಾಗಿ ಜೀರಿಗೆನ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಮೀಡಿಯಮ್ ಸೈಜಿಂದು ದೊಡ್ಡ ಈರುಳ್ಳಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ನೋಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋದಲ್ಲಿ ನೋಡ್ತಾ ಇರೋಗೆ ಈಗ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಟೇಸ್ಟಾಗಿರುತ್ತೆ. ನೀವು ಮಾಡೋ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ವೆಯ್ಟ್ ಲಾಸ್ಗಂತೂ ತುಂಬ ಡೆಲಿಷಿಯಸ್ ಆಗಿರೋ ಒಂದು ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ನಾನಿಲ್ಲಿ 2 ಚಿಕ್ಕ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ 1 ದೊಡ್ಡ ಟೊಮೆಟೊ ಇದು ಅನ್ನೋದಾದರೆ ನೀವು ಅಷ್ಟನ್ನೇ ಹಾಕ್ಕೋಬೋದು. ನಾನಿಲ್ಲಿ 2 ಗ್ಲಾಸಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 2 ಗ್ಲಾಸ್ ಗೋಧಿ ನುಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು. ನೀವು ಕ್ವಾಂಟಿಟಿನ ಕಮ್ಮಿ ಮಾಡ್ತಿದ್ದಂಗೆ ಸ್ವಲ್ಪ ಈ ಇಂಗ್ರೀಡಿಯೆಂಟ್ನ ಕೂಡ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಟೊಮೆಟೊ ಚೆನ್ನಾಗಿ ಹಾಕಿ 1-2 ಸೆಕೆಂಡ್ ಫ್ರೈ ಆದಮೇಲೆ ಇಲ್ಲಿ 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಟೊಮೆಟೊ ಬೇಯೋದಕ್ಕಷ್ಟೇ. ನೀವು ಬೇಕಾದರೆ ಲಾಸ್ಟಿಗೆ ಉಪ್ಪನ್ನ ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಹೇಳಿದ್ನಲ್ವ, ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿರೋ ಮಸಾಲ ಅಷ್ಟು ಟೇಸ್ಟಾಗಿರುತ್ತೆ. ರೆಸಿಪಿಗಳು ಕೂಡ ತುಂಬ ಪೇಷನ್ಸಿಂದ ಇದನ್ನು ನಾವು ಮಾಡಬೇಕಾಗತ್ತೆ. ಆವಾಗಲೇ ಫುಡ್ಡು ಟೇಸ್ಟಾಗಿ ಸಿಗೋದು ನಮಗೆ. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಇರಬೇಕಾದ್ರೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೆ 1 ಇಡೀ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಫುಲ್ಲು ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಕೈ ಆಡಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೀದೋಗುತ್ತೆ, ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಈಗ ನಾನಿಲ್ಲಿ 1 ಟೀ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಮತ್ತೆ ಬೇಕಾದರೆ ಖಾರನ ಸೇರಿಸ್ಕೋಬೋದು. ಉಪ್ಪು ಖಾರ ಲಾಸ್ಟಲ್ಲಿ ನೋಡ್ಕೊಂಡು ಸೇರಿಸ್ಕೋಬೋದು. ಇವಾಗ ನಾನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಎಲ್ಲ ಥರದ ತರಕಾರಿ ಅಂದರೆ ಕಾಳು, ಬೀನ್ಸು, ನವಿಲುಕೋಸು, ಕ್ಯಾರೆಟು, ಈ ರೀತಿ ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೀವು ಬೇಕಾದ್ರೆ ಆಲೂಗೆಡ್ಡೆ ಸೇರಿಸ್ಕೋಬೋದು. ಎಕ್ಸ್ಟ್ರಾ ಏನಾದರೂ ತರಕಾರಿ ಬೇಕು ಅಂದರೆ ಸೇರಿಸ್ಕೊಂಡು ಮಾಡ್ಕೋಬೋದು. ಇಷ್ಟು ತರಕಾರಿನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ಬೋದು 1-2 ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ವಲ್ಲ, 1 ಚಿಕ್ಕ ಕ್ಯಾಪ್ಸಿಕಮ್ ಫುಲ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕ್ಯಾಪ್ಸಿಕಮ್ ನಿಮಗೆ ಆಪ್ಷನಲ್ಲು, ಇಷ್ಟ ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಮ್ಮ ಅತ್ತೆಗೆ ತುಂಬ ಇಷ್ಟ, ಹಾಗಾಗಿ ಅವ್ರು ಆ್ಯಡ್ ಮಾಡಿದ್ದಾರೆ. ಸೊ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದಾದಮೇಲೆ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀವಿ. ಒಂದು ಅರ್ಧ ಗ್ಲಾಸಷ್ಟು, ದೊಡ್ಡ ಗ್ಲಾಸಲ್ಲಿ 1 ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ವಿ. ದೊಡ್ಡದು ಅಂದರೆ ತುಂಬ ದೊಡ್ಡದಲ್ಲ, ಮೀಡಿಯಮ್ ಆಗಿರೋ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬರಬೇಕಿತ್ತು. 1 ವಿಷಲ್ ಆದಮೇಲೆ ನೋಡೋಣ. ಹಾಗೆ ಇಲ್ಲಿ ಅದು ವಿಷಲ್ ಆಗ್ತಿರ್ಬೇಕಾದ್ರೆ ಇಲ್ಲಿ 2 ಗ್ಲಾಸಷ್ಟು ರವೆನ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಕಲರ್ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ. ಇದು ಆಲ್ರೆಡಿ ನಾನು ಹುರ್ಕೊಂಡಿರೋದು. ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗಲಿ ಅನ್ನೋದಕ್ಕೋಸ್ಕರ ಮತ್ತೊಂದು ಸಲ ಹುರಿದು ತೋರಿಸ್ತಾ ಇರೋದು.
ಇದು ಆಲ್ರೆಡಿ ಹುರಿದಿಟ್ಕೊಂಡ್ರೆ ಈ ಕುಟ್ಟೆ ಹುಳ ಎಲ್ಲ ಆಗುತ್ತಲ್ವ, ಅದೆಲ್ಲ ಆಗಲ್ಲ, ಸ್ಟೋರ್ ಮಾಡಿ ಇಟ್ಕೋಬೋದು ಆರಾಮ್ಸೆ. ಹಾಗಾಗಿ ಇದನ್ನು ಹುರಿದು ಇಟ್ಕೊಳ್ಳೋದು ಬೆಸ್ಟ್ ಆಗಿರುತ್ತೆ. ನೋಡ್ಬೋದು ಈ ಕಲರ್ ಆಗಬೇಕು. ಇವಾಗಿದ್ದು ಹುರಿದಾಗಿದೆ ಕಂಪ್ಲೀಟಾಗಿ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಈಗ ಇಲ್ಲಿ ಒಂದು ವಿಷಲ್ ಆಗಿದೆ. ಕುಕ್ಕರ್ನ ಓಪನ್ ಮಾಡಿ ನೋಡಬೇಕು. ನೋಡಿ ಈ ರೀತಿ ಒಂದು ವಿಷಲ್ ಆದಮೇಲೆ ತರಕಾರಿ ಈಗ ಬೆಂದಿರುತ್ತೆ. ಈಗ ನಾನಿಲ್ಲಿ ನೀರನ್ನ ಸೇರಿಸ್ಕೋಬೇಕು. ನೀರು ಎಷ್ಟು ಮೆಜರ್ಮೆಂಟ್ ಅಂದರೆ 1 ಗ್ಲಾಸು ಗೋಧಿ ನುಚ್ಚಿಗೆ 2 ಗ್ಲಾಸ್ ನೀರನ್ನ ಹಾಕ್ಕೋಬೇಕು. ಈ ರೀತಿ 2 ಗ್ಲಾಸ್ ನಾನು ಹಾಕ್ಕೊಂಡಿರೋದ್ರಿಂದ 4 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಕೋಬೇಕಾಗಿರೋ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಆಲ್ರೆಡಿ ತರಕಾರಿ ಬೇಯೋದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀರಾ. ಸೊ ಆ ನೀರು ಕೂಡ ಅದರಲ್ಲಿರುತ್ತೆ. ಹಾಗಾಗಿ ನೀರನ್ನ ಇಲ್ಲಿ ನೀವು 4 ಗ್ಲಾಸ್ ಹಾಕೋದನ್ನು 3 ಗ್ಲಾಸ್ ಹಾಕ್ಕೊಳ್ಳಿ. ಆವಾಗ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಫುಲ್ಲು ಮುದ್ದೆ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ನೀರನ್ನ ಹಾಕ್ಕೊಳ್ಬೇಕಾದ್ರೂ ಒಂದು ಅರ್ಧ ಗ್ಲಾಸಷ್ಟು ಕಮ್ಮಿ ಹಾಕ್ಕೊಳ್ಳಿ, 1/4 ಗ್ಲಾಸಷ್ಟು ಕಮ್ಮಿ ಹಾಕ್ಕೊಳ್ಳಿ. ಇವಾಗ 4 ಹಾಕ್ಕೋಬೇಕಿತ್ತಲ್ವ, 3/4 ಹಾಕ್ಕೊಳ್ಳಿ. ಸೊ ಉಪ್ಪು ಖಾರ ನೋಡಿಕೊಂಡು ಉಪ್ಪು ಖಾರನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಖಾರ ಕಮ್ಮಿ ಇತ್ತು, ಹಾಗಾಗಿ ಖಾರ ಸೇರಿಸ್ಕೊಂಡಿದ್ವಿ. ಹಾಗೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ವಿ. 1-2 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದಾದಮೇಲೆ ನಾವು ನುಚ್ಚನ್ನು ಸೇರಿಸ್ಕೊಳ್ಳೋದಷ್ಟೇ. ಇದನ್ನು ಇವಾಗ ಚೆನ್ನಾಗಿ ಕುದಿಬೇಕು. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಈ ರೀತಿ ಚೆನ್ನಾಗಿ ಕುದೀತಾ ಇರುತ್ತೆ, ನೋಡ್ಬೋದು. ಈಗ ನಾವು ಲಾಸ್ಟಾಗಿ ನುಚ್ಚನ್ನ ಸೇರಿಸ್ಕೋಬೇಕು. ಗೋಧಿ ನುಚ್ಚನ್ನ ಸೇರಿಸ್ಕೊಳ್ತಾ ಕೈ ಆಡಿಸ್ಕೊಳ್ತಾ ಇರಬೇಕು. ಸೇಮ್ ಪ್ರೊಸೀಜರ್, ಉಪ್ಪಿಟ್ಟು ಹೇಗೆ ಮಾಡ್ತೀರೋ ಹಾಗೇ ಮಾಡಬೇಕು. ಈ ರೀತಿ ಕೈ ಆಡಿಸ್ಕೊಳ್ತಾನೆ ರವೆನ ಹಾಕ್ಕೊಳ್ತಾ ಹೋಗಬೇಕು. ಪೂರ್ತಿನ ಹಾಕ್ಕೊಳ್ಳೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸೋದನ್ನು ನಿಲ್ಲಿಸೋ ಆಗಿಲ್ಲ, ಗಂಟೆ ಆಗೋಗುತ್ತೆ. ಹಾಗಾಗಿ ಈ ರೀತಿ ಲಾಸ್ಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ಸೆಕೆಂಡು ಹಾಗೇ ಕುದಿಯೋಕೆ ಬಿಡಬೇಕು. ಚೆನ್ನಾಗಿ ಅದು ಕುದಿ ಬರಬೇಕು. ನೋಡ್ಬೋದು ಇವಾಗ ಕುದಿ ಬರ್ತಾ ಇದೆ. ಈ ರೀತಿ ಕುದಿ ಬರಬೇಕಾದ್ರೆ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಡ್ಬೇಕು. ಇವಾಗ ಇದು ಚೆನ್ನಾಗಿ ಕುದೀತಿದೆ. ಈಗ ಇದನ್ನು ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ ವಿಷಲ್ ಹಾಕೋ ಹಾಗಿಲ್ಲ, ಹಾಗೇ ದಮ್ ಮಾಡಬೇಕು. ಈಗ 1-2 ಸೆಕೆಂಡ್ ಈ ರೀತಿ ಮುಚ್ಚಿಬಿಟ್ಟು ಆಮೇಲೆ ಇದು ಹೈ ಫ್ಲೇಮಲ್ಲೇ ಇದೆ. ಈಗ 1-2 ಸೆಕೆಂಡ್ ಹೈ ಫ್ಲೇಮಲ್ಲಿಟ್ಟು ಕುದಿ ಬಂದಾದಮೇಲೆ ಮತ್ತೊಂದು ಸಲ ಲಿಡ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಕಮ್ಮಿ ಫ್ಲೇಮಲ್ಲಿಟ್ಟು ಒಂದು 10 ನಿಮಿಷ ಇದನ್ನು ದಮ್ ಆಗಕ್ಕೆ ಬಿಡಬೇಕು. ನೋಡ್ಬೋದು ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಮಿಕ್ಸ್ ಆದರೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಒಂದು ಸಲ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫುಲ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಲಿಡ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಕೊಂಡು ವಿಷಲ್ ಹಾಕೋ ಹಾಗಿಲ್ಲ, ದಮ್ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು 10 ನಿಮಿಷ ಇದನ್ನು ದಮ್ ಆಗೋಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಇಡಬೇಡಿ, ಸೀದೋಗುತ್ತೆ. ಸೊ ನೋಡ್ಬೋದು ಇವಾಗ 10 ನಿಮಿಷ ಆದಮೇಲೆ ಈ ಥರ ಇದೆ. ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಇರುತ್ತೆ, ನೋಡ್ಬೋದು. ಸೇಮ್ ಉಪ್ಪಿಟ್ಟು ಟೇಸ್ಟ್ ಇರುತ್ತೆ. ನಮಗೆ ಈಗ ರೈಸ್ ಐಟಮ್ ಎಲ್ಲ ತಿಂದರೆ ಹೆವಿ ಅನಿಸ್ಬಿಡುತ್ತೆ. ಇದು ಅನಿಸೋದೇ ಇಲ್ಲ. ವೆಯ್ಟ್ ಲಾಸ್ ಮಾಡೋರು ಒಂದು ಬೆಸ್ಟ್ ರೆಸಿಪಿ ಇದು. ವೆಯ್ಟ್ ಲಾಸ್ ಮಾಡೋರಿಗೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಈ ರೀತಿ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಒಳ್ಳೆಯ ವೀಡಿಯೋ ಜೊತೆಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಹಾಗೆ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.